ನನ್ನ ಜ್ಯೋತಿಷ್ಯ ವಿದ್ಯೆ ತಪ್ಪು ಮಾಡಬಾರ್ದು ಮಹಾರಾಜ್. ನಾವೆಲ್ಲರೂ ಅದೇ ಶಿಕ್ಷೆನ ಅನುಭವಿಸ್ತಾ ಇದ್ದೀವಿ. ಇದೆಲ್ಲ ಏನು ನಮಗೆ ಆಗಿದೆ ಅದು ಯಾವುದರಿಂದ ಅಂದರೆ ನಾವು ಯಾರ್ದೋ ಮನಸ್ಸಿಗೆ ದುಃಖ ಕೊಟ್ಟಿದ್ದೀವಿ. ನನ್ನ ಅನುಮಾನ ತಪ್ಪಾಗಿದೆ. ಮಳೆಗಾಲದ ಮೊದಲನೇ ದಿನ ಕಾಡಿನಲ್ಲಿ ತುಂಬಾ ಜೋರಾಗಿ ಮಳೆ ಬರ್ತಿರುತ್ತೆ. ಮರಗಳು ಪೂರ್ತಿಯಾಗಿ ಒದ್ದೆ ಆಗ್ಬಿಟ್ಟಿದ್ವು. ಅದನ್ನ ನೋಡೋದಕ್ಕೆ ಅದರ ಹಸಿರು ಬಣ್ಣ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲಾ ಜಂತುಗಳು ಮತ್ತು ಪಕ್ಷಿಗಳು ಅವರವರ ಮನೆಗಳಲ್ಲಿ ಪ್ರಶಾಂತವಾಗಿ ನಿದ್ದೆ ಮಾಡ್ತಿರ್ತಾರೆ. ಅದ್ರಲ್ಲಿ ಒಂದು ಮನೆಯಾಗಿತ್ತು. ಮಿಟ್ಟು, ಗಿಳಿ ಮತ್ತೆ ಮಿಂಕು ಮೈನಾದು. ಅರೇ ರೇ ರೀ ಎದ್ದೋಳ್ರಿ. ಏನಾಯ್ತು ಮೆಹನಾ, ಯಾಕೆ ಈ ರೀತಿ ಆಡ್ತಾ ಇದ್ಯಾ? ನಿಮಗ್ ಕಾಣಿಸ್ತಿದ್ಯಾ ಇಲ್ವೋ ರೀ? ಎಷ್ಟು ಜೋರಾಗಿ ಮಳೆ ಬರ್ತಿದೆ ನೋಡಿ. ಅರೆ ಹಾ, ನಾನ್ ಗಮನನೇ ಹರಿಸ್ಲಿಲ್ಲ. ಇಷ್ಟು ರೊಮ್ಯಾಂಟಿಕ್ ವಾತಾವರಣ. ಅರೇ, ನಿಮ್ಮ ರೊಮ್ಯಾಂಟಿಕ್ ಕ್ಲೈಮೇಟ್ಗೆ ಬೆಂಕಿ ಇಡ. ಮಿಂಕು ಮತ್ತೆ ಮಿಟ್ಟು ಇಲ್ಲ. ನಿಮ್ಗೆ ಕಾಣಿಸ್ತಿದ್ಯೋ ಇಲ್ವೋ? ಅಯ್ಯೋ ದೇವ್ರೇ, ಇದು ನಾನು ಯೋಚನೆ ಮಾಡಿಲ್ಲ. ಎಲ್ಲಿದ್ದಾರೆ ಇವರಿಬ್ರು? ಆಗ ಮಿಂಚು ತುಂಬಾ ಜೋರಾಗಿ ಬರುತ್ತೆ. ಅವರಿಬ್ರು ಭಯ ಪಡ್ತಾರೆ. ವಾ ಅಣ್ಣ, ನಿನ್ನ ಐಡಿಯಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈ ತರ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ರೆ ತುಂಬಾ ಚೆನ್ನಾಗಿದೆ ಗೊತ್ತಾ? ತೆಂಗಿನ ಚಿಪ್ಪೆಯ ದೋಣಿಯಲ್ಲಿ ಅವರು ಕುತ್ಕೊಂಡು ಈ ಮಳೆಯನ್ನು ಅವರಿಬ್ರು ತುಂಬಾ ಎಂಜಾಯ್ ಮಾಡ್ತಿದ್ರು. ಸೋನು ಪಾರಿವಾಳ ಮತ್ತೆ ಅದರ ಹೆಂಡತಿ ನೀನಾ ಪಾರಿವಾಳ ಅವರ ಮನೆಯ ಕಿಟಕಿಯಿಂದ ನೋಡ್ತಾರೆ. ಅರೆ ಅರೆ, ಚಿಂಕಿ ಮತ್ತೆ ಮಿಂಕು, ನೀವಿಷ್ಟು ಮಳೆಯಲ್ಲಿ ಎಲ್ಲಿ ಸುತ್ತಾಡ್ತಾ ಇದ್ದೀರಾ? ಚಿಕ್ಕಮ್ಮ, ನಾವಿಬ್ರು ಈ ಮಳೆಯಲ್ಲಿ ಸುತ್ತಾಡೋಣ ಅಂತ ಬಂದ್ವಿ. ನಡೀರಿ, ಬೇಗ ಮನೆಗೆ ಬನ್ನಿ. ನಿಮ್ಮ ತಂದೆ ತಾಯಿ ಗಾಬರಿ ಆಗಿರ್ತಾರೆ. ಸೋನು ಪಾರಿವಾಳ ಬೈದಿದ ತಕ್ಷಣ ಅವರಿಬ್ರು ಮನೆ ಒಳಗಡೆ ಹೋಗ್ಬಿಡ್ತಾರೆ. ಅದರ ನಂತರ ಮಿಟ್ಟು ಮತ್ತೆ ಮೇನಾ ಇವರು ಕೂಡ ಪಾರಿವಾಳ ಮನೆಗೆ ಬರ್ತಾರೆ. ಅಕ್ಕ, ನನ್ನ ಮಕ್ಕಳಿಬ್ಬರನ್ನ ನೀವೆಲ್ಲಾದ್ರೂ ನೋಡಿದ್ರಾ? ಆಗ ಪಾರಿವಾಳ ಬಾಗಿಲು ತೆಗಿತಾಳೆ ಮತ್ತೆ ಅವರಿಬ್ರು ಮನೆ ಒಳಗಡೆ ಹೋಗ್ತಾರೆ. ಭಗವಂತನಿಗೆ ಧನ್ಯವಾದ, ನೀವಿಬ್ರು ಇಲ್ಲಿದ್ದೀರಾ. ನಾವೆಷ್ಟು ಭಯಪಟ್ಟಿದ್ರಿ ಗೊತ್ತಾ? ಸಾಯಂಕಾಲ ಮಳೆ ಎಲ್ಲ ನಿಂತ ನಂತರ ಎಲ್ಲಾ ಪಕ್ಷಿಗಳು ಹದ್ದು ರಾಜನ ದರ್ಬಾರ್ಗೆ ಹೋಗ್ತಾರೆ. ಅಕ್ಕಪಕ್ಕದ ಕಾಡಲ್ಲಿ ಈ ಮಳೆಯಿಂದ ಬಹಳ ನಷ್ಟ ಆಗಿದೆ. ಆದರೆ ನಮ್ಮ ಕಾಡಿಗೆ ಅಷ್ಟೊಂದೇನೂ ಆಗಿಲ್ಲ. ಇದು ನಮಗೆ ತುಂಬಾ ಹೆಮ್ಮೆ ಪಡುವಂತ ವಿಷಯ. ಸ್ವಲ್ಪತ್ತಾದ ನಂತರ ಒಂದು ಪಕ್ಷಿ ಅದರ ಮಗುನ ಕರ್ಕೊಂಡು ಆ ದರ್ಬಾರ್ಗೆ ಬರುತ್ತೆ. ರಾಜ ಅವರೇ, ನನ್ನ ಹೆಸರು ಮೀನು ಪಕ್ಷಿ. ಮಳೆಯ ಕಾರಣದಿಂದ ನಮ್ಮ ಕಾಡು ನಾಶ ಆಗ್ಬಿಡ್ತು. ಆದ್ರಿಂದ ನಾನು ನಿಮ್ಮ ಕಾಡಲ್ಲಿ ನನ್ನ ಮಗು ಜೊತೆ ಇರ್ಬೋದಾ? ಹಾ, ಯಾಕಿಲ್ಲ. ಆದರೆ ಕಾಡಲ್ಲೇ ನೀನು ಸ್ವಚ್ಛತನ ನೋಡ್ಕೋಬೇಕು. ಮೀನು ಪಕ್ಷಿ ಸುಂದರವಾದ ಮನೆಯನ್ನು ಕಟ್ಕೊಳ್ಳುತ್ತೆ ಮತ್ತೆ ಅದರಲ್ಲಿ ಅದರ ಮಗು ಜೊತೆಗೆ ತುಂಬಾ ಸಂತೋಷವಾಗಿ ಜೀವಿಸ್ತಿತ್ತು. ಸ್ವಲ್ಪ ದಿನದ ನಂತರ ವಿಚಿತ್ರವಾದ ಒಂದು ಸಮಸ್ಯೆ ಸೃಷ್ಟಿಯಾಗತ್ತೆ. ಮರದಲ್ಲಿರುವ ಹಣ್ಣುಗಳು ನಾಶ ಆಗ್ತಿದ್ವು. ಕೊಳದ ನೀರೆಲ್ಲ ಹೊಣಗೋಗ್ಬಿಡ್ತು. ಎಲ್ಲರೂ ಹದ್ದು ರಾಜನ ದರ್ಬಾರಲ್ಲಿ ಹಾಜರಾಗ್ತಾರೆ. ಆಮೇಲೆ ಅಲ್ಲಿಗೆ ಜ್ಯೋತಿಷ್ಯನನ್ನು ಕೂಡ ಕರೀತಾರೆ. ನಮ್ಮ ಕಾಡು ದೊಡ್ಡ ದೊಡ್ಡ ಸುನಾಮಿ ಮತ್ತು ಬಿರುಗಾಳಿಗೂ ಸುರಕ್ಷಿತವಾಗಿತ್ತು. ಆದರೆ ಇಷ್ಟೊಂದು ಒಳ್ಳೆ ವಾತಾವರಣದಲ್ಲೂ ಈಗಿದಕ್ಕೆ ಆಪತ್ತು ಬಂದಿದೆ. ನಮಗಂತೂ ಏನೂ ಅರ್ಥ ಆಗ್ತಾ ಇಲ್ಲ ಜ್ಯೋತಿಷ್ಯರೇ. ಮಹಾರಾಜ್, ಕಳೆದ ದಿನಗಳಲ್ಲಿ ಹೊರಗಿನಿಂದ ಯಾರಾದರೂ ಬಂದ್ರ ಈ ಕಾಡಿಗೆ? ಮಹಾರಾಜ್, ನಿಮಗೆ ನೆನಪಿದ್ಯಾ? ಕೆಲವು ದಿನಗಳಿಂದ ಈ ಮೀನು ಹಕ್ಕಿ ನಮ್ಮ ಕಾಡಿಗೆ ಬಂದಿತ್ತಲ್ಲ, ಮತ್ತು ಆವಾಗಿಂದ ನಮ್ಮ ಕಾಡಿಗೆ ತೊಂದರೆ ಆಗ್ತಾ ಇದೆ. ಹಾ, ಮೀಟು ಸರಿಯಾಗಿ ಹೇಳ್ತಾ ಇದ್ದಾನೆ. ಅರೆ, ನೀವೆಲ್ಲರೂ ಯಾಕಾಗ್ ಮಾತಾಡ್ತಿದ್ದೀರಾ? ಮೀನು ಹಕ್ಕಿ, ನಾವು ಯಾವತ್ತೂ ಈ ರೀತಿ ತೊಂದರೆನ ಅನುಭವಿಸಲಿಲ್ಲ. ಇದನ್ನು ಹೇಳಲು ನಮಗೆ ಕಷ್ಟ ಆಗ್ತಾ ಇದೆ. ನೀನು ಈ ಕಾಡಿಗೆ ದರಿದ್ರ ಆಗ್ಬಿಟ್ಟಿದೀಯಾ. ನೀನು ನಮ್ಮ ಕಾಡನ್ನು ಬಿಟ್ಟು ಹೋಗಬೇಕಾಗುತ್ತೆ. ನಿಶ್ಚಯ ಏನಂದ್ರೆ ನೀನು ಹೋದ್ಮೇಲೆ ನಮ್ಮ ಕಾಡಿನ ಕಷ್ಟ ಸರಿ ಹೋಗ್ಬಿಡುತ್ತೆ. ಅದನ್ ಕೇಳಿಸ್ಕೊಂಡು ಪಾಪ ಅದಕ್ಕೆ ತುಂಬಾನೇ ಬೇಜಾರಾಗತ್ತೆ. ಬಾ ಮಗು, ನಾವು ನೀಲಿ ಬೆಟ್ಟದ ಮೇಲೆ ಹೋಗಿ ಒಬ್ಬಂಟಿಯಾಗಿ ಜೀವನವನ್ನು ಸಾಗಿಸೋಣ. ಮತ್ತು ಅದು ಅಳ್ತಾ ಅಲ್ಲಿಂದ ಹೋಗ್ಬಿಡುತ್ತೆ. ಅವಳು ಹೋದ ನಂತರ ಎಲ್ಲರಿಗೂ ತುಂಬಾ ಸಂತೋಷ ಆಗತ್ತೆ. ಯಾಕೆಲ್ಲರೂ ಸಂತೋಷವಾಗಿದ್ದಾರಂದ್ರೆ ಇದಕ್ ಮುಂಚೆ ಹೆಂಗಿತ್ತೋ ಅದೇ ತರ ಅವ್ರ ಕಾಡು ಬದಲಾಗತ್ತೆ ಅಂತ ಅವ್ರಿಗೆ. ಮಾರನೇ ದಿನ ಬೆಳಗ್ಗೆ ಮಿಂಟು ಎದ್ದು ನೋಡ್ತಾನೆ. ಆಗ ತುಂಬಾನೇ ಭಯಂಕರವಾದ ಮಳೆ ಬರ್ತಿರುತ್ತೆ. ಅರೆ, ಮತ್ತೆ ಮಳೆ ಶುರು ಆಯ್ತಾ?
ಹೌದಪ್ಪ, ಎಷ್ಟು ತಣ್ಣನೆ ಗಾಳಿ ಬರ್ತಿದೆ. ಆಮೇಲೆ ಈ ಮಳೆಯ ಶಬ್ದ ನೋಡಿ ಎಷ್ಟು ಜೋರಾಗಿ ಕೇಳಿಸ್ತಿದೆ. ಮಿಟ್ಟು ಮತ್ತೆ ಮೈನಾ ಅವರ ಮಕ್ಕಳ ಜೊತೆಗೆ ಕಿಟಕಿ ಹತ್ರ ಕುತ್ಕೊಂಡಿರ್ತಾರೆ. ಆಚೆ ಮಳೆನೂ ನೋಡ್ತಾ ಇರ್ತಾರೆ. ಆಗ ಅವ್ರ ಮನೆ ಅಲ್ಲಾಡಕ್ ಶುರು ಆಗತ್ತೆ. ಅರೆ ಅಮ್ಮ, ಏನಾಗ್ತಿದೆ ಅಮ್ಮ? ಅರೇ, ಅನ್ಸುತ್ತೆ ಗಾಳಿ ತುಂಬಾ ಜೋರಾಗಿದೆ ಅಂತ. ಆಗ ಅವ್ರ ಮನೆ ಸಡನ್ ಆಗಿ ಒಂದ್ ಕಡೆಗೆ ಬೀಳತ್ತೆ. ಎಲ್ಲ ಮನೆಯಿಂದ ಹೊರಗೋಗಿ. ಅವ್ರು ಎಲ್ಲರೂ ಮನೆಯಿಂದ ಆಚೆ ಬಂದ ನಂತರ ಆ ಮನೆ ಕೆಳಗಡೆ ಬಿದ್ಬಿಡತ್ತೆ ಮತ್ತೆ ನೀರಲ್ಲಿ ಹೊಡ್ಕೊಂಡೋಗ್ಬಿಡತ್ತೆ. ನಮ್ಮನೆ. ಅವ್ರು ಎಲ್ಲರೂ ಅದನ್ನ ನೋಡ್ತಾ ಪಾಪ ತುಂಬಾ ಅಳ್ತಾರೆ. ರೀ ಬನ್ರಿ, ನಮ್ಮ ಪಾರಿವಾಳ ಅಕ್ಕನ ಮನೆಗೆ ಹೋಗೋಣ. ಮಳೆ ನಿಲ್ಲೋವರೆಗೂ ನಾವು ನಮ್ಮ ಅಕ್ಕನ ಮನೆಯಲ್ಲೇ ಇರೋಣ. ಆದ್ರೆ ಇಷ್ಟು ಜೋರ್ ಬೆರ್ಗಳಿಲ್ಲಿ ನಾವು ಹೆಂಗ್ ಹಾರುದು? ಮಾವಿನ ಎಲೆಯ ದೋಣಿಯಲ್ಲಿ ಕುತ್ಕೊಂಡು ನಾವು ಹೋಗೋಣ. ಅವರೆಲ್ಲರೂ ಮಾವಿನ ಎಲೆಯ ದೋಣಿಯಲ್ಲಿ ಕುತ್ಕೊಂಡು ಅಲ್ಲಿಂದ ಹೊರಡ್ತಾರೆ. ನೀನಾ ಕಬೂತರಿಯ ಮನೆಗೆ ಅವ್ರು ಹೋಗ್ತಾರೆ. ಆಗ ಅವಳು ಅವ್ರ ಗಂಡನ ಜೊತೆ ಜಗಳ ಮಾಡ್ತಿರ್ತಾಳೆ. ಅರೇ, ನೀವು ನಮ್ಮ ಮನೆಯನ್ನು ಚೆಕ್ ಮಾಡಿದ್ರ ಇಲ್ವಾ? ಇವಾಗ ನೋಡಿ, ನಮ್ಮ ಮನೆ ಒಳಗಡೆ ಯಾಕೆಷ್ಟು ನೀರಾಗ್ತಿದೆ. ಅರೇ, ಯಾಕೆ ಬೇಜಾರಾಗ್ತೀಯ? ಒಮ್ಮೆ ಮಳೆ ನಿಂತ್ರೆ ಆ ಮಳೆ ಮಾಡಿನ ಸರಿ ಮಾಡ್ತೀನಿ. ಆಗ ಅವರ ಮನೆಯ ಬಾಗಿಲನ್ನು ಯಾರೋ ತಟ್ತಾರೆ. ಅರೆ, ಇಷ್ಟು ಜೋರ ಮಳೆಯಲ್ಲಿ ಯಾರು ಬಂದಿರಬಹುದು? ಅವಳು ಬಾಗಿಲನ್ನು ತೆಗೆದು ನೋಡ್ತಾಳೆ. ಬಾಗಿಲನ್ನು ತೆಗೆದು ನೋಡಿದ್ರೆ ಅವಳ ತಂಗಿ ಮತ್ತೆ ಅವ್ರ ಕುಟುಂಬದವರಿದ್ರು. ಅರೆ ಮೇನಾ, ನೀನಾ, ಬಾ ಬಾ, ಒಳಗಡೆ ಬಾ. ಅಕ್ಕ, ಬಾವ, ನಿಮಗೆ ಸಮಸ್ಯೆ ಆಗಿರ್ಬೇಕು ಅಂತ ನಾವು ಸ್ವಲ್ಪ ಅನ್ಕೊಂಡಿರ್ಲಿಲ್ಲ. ನಮ್ಮ ಮನೆ ತೂಫಾನಲ್ಲಿ ಓಡ್ಕೊಂಡು ಹೋಯ್ತು, ಅದಕ್ಕೆ ಬರ್ಬೇಕಾಯ್ತು. ಅರೆ, ಏನ್ ಪರವಾಗಿಲ್ಲಮ್ಮ, ನೀನು ನಮ್ಮನೆಯಲ್ಲೇ ಇರ್ಬೋದು. ಆದ್ರೆ ನೋಡು, ಈ ಮನೆ ಬೇರೆ ಸ್ವಲ್ಪ ಸೋರ್ತಿದೆ. ಅಯ್ಯೋ, ಪರವಾಗಿಲ್ಲ ಅಕ್ಕ, ನಾವ್ ಅಡ್ಜಸ್ಟ್ ಮಾಡ್ಕೋತೀವಿ. ಅಟ್ಲೀಸ್ಟ್ ಇರೋದಕ್ಕಂತೂ ಒಂದು ಮನೆ ಇದೆ ಅಲ್ವಾ? ಹಿಂಗೆ ಜೋರಾಗಿ ಗಾಳಿ ಬಂದು ಆ ಮನೆಯ ಟಾಪ್ ಹೊಡ್ಕೊಂಡು ಹೋಗ್ಬಿಡತ್ತೆ. ಅಯ್ಯೋ ದೇವ್ರೇ! ಮಳೆಯ ನೀರು ಮನೆಯೊಳಗಡೆ ಜೋರಾಗಿ ಹೊಡ್ಕೊಂಡ್ ಬರಕ್ ಶುರು ಆಗತ್ತೆ. ಆಮೇಲೆ ಅವ್ರು ಎಲ್ಲರೂ ಮನೆಯಿಂದ ಆಚೆ ಹೋಗ್ಬಿಡ್ತಾರೆ. ಅಯ್ಯೋ, ನನ್ನ ಮನೆ ಏನಾಯ್ತು? ನನ್ನ ಮನೆಗೆ. ಮತ್ತೆ ಅವರೆಲ್ಲರೂ ಮಾವಿನ ಎಲೆಯ ದೋಣಿಯಲ್ಲಿ ಕುತ್ಕೊಂಡು ಹದ್ದು ರಾಜನ ದರ್ಬಾರ ಬಳಿಗೆ ಅವರು ಹೋಗ್ತಾರೆ. ಅಲ್ಲಿ ಅವರು ಹೋದ ನಂತರ ಕಂಡ ದೃಷ್ಟಿ ಅವ್ರಿಗೆ ತುಂಬಾನೇ ಶಾಕಿಂಗ್ ಆಗಿತ್ತು. ಯಾಕಂದ್ರೆ ಬಾಸ್ ರಾಜನ ಮಹಲೆ ನೀರಲ್ಲಿ ಮುಳುಗೋಗಿತ್ತು. ಅಲ್ಲಿ ಇನ್ನು ಬೇರೆ ಪಕ್ಷಿಗಳು ಕೂಡ ಇದ್ವು. ನೀವೆಲ್ಲರೂ ಈ ದೋಣಿಯಲ್ಲಿ ಬಂದು ಕುತ್ಕೊಳ್ಳಿ. ರಾಜನ ಜೊತೆಗೆ ಬೇರೆ ಪಕ್ಷಿಗಳು ಎಲ್ಲರೂ ದೋಣಿಯಲ್ಲಿ ಕುತ್ಕೋತಾರೆ. ಆಮೇಲೆ ಅವರು ಮುಂದುವರಿತಾರೆ. ಮಹಾರಾಜ, ಇದಕ್ ಮುಂಚೆ ಯಾವಾಗ್ಲೂ ಹಿಂಗೆ ಹಾಗೆ ಇಲ್ಲ. ಎಷ್ಟೋ ಇದಕ್ಕಿಂತ ದೊಡ್ಡ ತೂಫಾನೋ ಬಂದಿದೆ. ಆಗ್ಲೂ ಕೂಡ ನಮ್ಮ ಮನೆಗಳು ಹಂಗೆ ನಿಂತಿದ್ವು. ಆದ್ರೆ ಈ ಸಲ ಯಾಕೆ ಹಿಂಗಾಯ್ತು? ನೀವೇನು ಹೇಳಕ್ ಬಯಸ್ತೀರಾ ಜ್ಯೋತಿಷ್ಯರೇ? ಅದನ್ ಕೇಳಿಸ್ಕೊಂಡು ಜ್ಯೋತಿಷ್ಯ ಹೀಗಂತ ಹೇಳ್ತಾನೆ. ನನ್ನ ಜ್ಯೋತಿಷ್ಯ ವಿದ್ಯೆ ತಪ್ಪು ಮಾಡ್ಬಾರ್ದು ಮಹಾರಾಜ್. ನಾವೆಲ್ಲರೂ ಅದೇ ಶಿಕ್ಷೆನ ಅನುಭವಿಸ್ತಾ ಇದ್ದೀವಿ. ಇದೆಲ್ಲ ಏನು ನಮಗೆ ಆಗಿದೆ, ಅದು ಯಾವುದರಿಂದ ಅಂದರೆ ನಾವು ಯಾರ್ದೋ ಮನಸ್ಸಿಗೆ ದುಃಖ ಕೊಟ್ಟಿದ್ದೀವಿ. ನನ್ನ ಅನುಮಾನ ತಪ್ಪಾಗಿದೆ. ಮೀನು ಹಕ್ಕಿಗೆ ನಾವೆಲ್ಲ ಯಾವಾಗ ದರಿದ್ರ ಅಂತ ಹೇಳಿ ಕಾಡಿಂದ ಹೊರಗೆ ಹಾಕಿದ್ರಿ, ಭಗವಂತ ನಮಗೆ ಅದೇ ಪಾಪದ ಶಿಕ್ಷೆ ಕೊಡ್ತಾ ಇದ್ದಾನೆ. ಪ್ರತಿ ಬಾರಿ ಭಗವಂತನ ಇಚ್ಛೆಯಿಂದ ಮಳೆ ಆಗ್ತಾ ಇತ್ತು, ಆಗ ನಮ್ಗೆ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಈ ಬಾರಿ ಈ ಮಳೆ ಮೀನು ಕಣ್ಣೀರಿಂದನೇ ಆಗ್ತಾ ಇದೆ. ಬಹುಶಃ ಏಕಾಂತದಲ್ಲಿ ಕೂತ್ಕೊಂಡು ಅಳ್ತಾ ಇದೆ. ಇಲ್ಲಿವರೆಗೂ ಆಕೆ ಕಣ್ಣೀರು ಹಾಕ್ತಾ ಇರ್ತಾಳೆ. ನಮ್ಮ ಕಾಡಲ್ಲಿ ಮಳೆ ಕೂಡ ಇದೇ ರೀತಿನೇ ಬರ್ತಾ ಇರುತ್ತೆ. ಅದನ್ ಕೇಳಿಸ್ಕೊಂಡು ರಾಜ ಎಲ್ಲಾರನ್ನ ನೋಡಿ ಹೀಗಂತ ಹೇಳ್ತಾನೆ. ಮನೆ ಎಲ್ಲರೂ ಆ ಬೆಟ್ಟದ ಮೇಲೆ ಹೋಗೋಣ. ಇವರೆಲ್ಲರೂ ಕಪ್ಪು ಬೆಟ್ಟಕ್ಕೆ ಹೋಗ್ತಾರೆ. ಅಲ್ಲಿ ಮೀನು ಮತ್ತೆ ಅದರ ಮಗು ಒಂದು ಕೊಂಬಿನ ಮೇಲೆ ಕುತ್ಕೊಂಡಿರ್ತಾರೆ. ಪಾಪ ಅವರು ಅಳ್ತಾ ಇರ್ತಾರೆ. ಪಾಪ ಅವರಿಬ್ಬರ ಆ ಕಣ್ಣೀರು ಆ ಒಂದು ಮಳೆ ನೀರಲ್ಲಿ ಬೀಳ್ತಾ ಇತ್ತು. ಮೀನು ಶಾಕ್ ಆಗ್ಬಿಡ್ತಾಳೆ. ಮೀನು ಹಿಂದೆ ತಿರುಗಿ ನೋಡ್ತಾಳೆ. ನೀವೆಲ್ಲರೂ ನನ್ನ ಎಲ್ಲಿಂದನೂ ಕಳ್ಸಕ್ ಬಂದ್ಬಿಟ್ರ? ಇದು ಕೂಡ ನಿಮ್ಮ ಕಾಡಿನ ಒಂದು ಭಾಗನಾ? ಇಲ್ಲ ಮೀನು, ನಾವಿಲ್ಲಿಗೆ ಬಂದಿರೋದು ನಿನ್ನ ಕರ್ಕೊಂಡು ಹೋಗಕ್ಕೆ. ನಮ್ಮಿಂದ ತುಂಬ ದೊಡ್ಡ ತಪ್ಪಾಯಿತು. ನಾವು ನಿನ್ನನ್ನು ದರಿದ್ರ ಅಂತ ಕಾಡಿಂದ ಹೊರಗೆ ಹಾಕಿದ್ವಿ.
ಅದೇ ತಪ್ಪಿನ ಶಿಕ್ಷೆ ಭಗವಂತ ನಮಗೆ ಕೊಡ್ತಾ ಇದ್ದಾನೆ. ಹಂಗಂತ ಹೇಳಿ ಎಲ್ಲರೂ ಒಟ್ಟಿಗೆ ಹೇಳ್ತಾರೆ. ಮೀನು ಹಕ್ಕಿ ನಮ್ಮನ್ನೆಲ್ಲ ಕ್ಷಮಿಸಿಬಿಡು. ಮೀನು ತುಂಬಾ ಶಾಂತಿಯಾಗಿ ಅವರ ಮಾತನ್ನು ಕೇಳ್ತಾ ಇರ್ತಾಳೆ. ಅವರ ಮಾತನ್ನು ಕೇಳಿ ಅವಳಿಗೆ ಕಣ್ಣಲ್ಲಿ ನೀರ್ ಬರ್ತಾ ಇರತ್ತೆ. ಮೀನು, ದಯವಿಟ್ಟು ಅಳೋದನ್ನ ನಿಲ್ಲಿಸು ಮತ್ತು ನಮ್ಮ ಜೊತೆಗೆ ಬಾ. ನೀನು ನಮ್ಮ ಜೊತೆಗೆ ನಮ್ಮ ಕಾಡಿಗೆ ಬಾ. ಆಗ ಅಲ್ಲೆಲ್ಲ ಮೊದಲಿನ ಹಾಗೆ ಆಗ್ಬಿಡುತ್ತೆ. ಯಾಕಂದ್ರೆ ನೀನು ದರಿದ್ರ ಅಲ್ಲ, ನೀನು ನಮಗೆಲ್ಲ ತುಂಬಾನೇ ಲಕ್ಕಿ. ಆಮೇಲೆ ಮೀನು ಕೂಡ ಅವ್ರ ದೋಣಿಯಲ್ಲಿ ಕುತ್ಕೊಳ್ಳುತ್ತೆ. ಆಮೇಲೆ ಎಲ್ಲರೂ ಸೇರಿ ಅಲ್ಲಿಂದ ಕಾಡ್ ಕಡೆಗೆ ಹೊರಡ್ತಾರೆ. ಅರೆ, ಏನಾಯ್ತು? ನಿಮ್ಮ ಕಾಡ್ ಯಾಕಿಂಗೆ ನೀರಿಂದ ತುಂಬ ಹೋಗ್ಬಿಟ್ಟಿದೆ? ಮೀನು ಹಕ್ಕಿ, ಇದೆಲ್ಲ ನೀನು ಹೋದ್ಮೇಲೆನೆ ಆಗಿರ್ಬೋದು. ಈ ರೀತಿ ಅವರು ಪಯಣ ಮಾಡಿ ಒಂದು ಮನೆಯ ಬಳಿ ಹೋಗ್ತಾರೆ. ಅದು ನೋಡೋದಕ್ಕೆ ಹಂಗೆ ಚೆನ್ನಾಗಿರುತ್ತೆ. ಅರೆ, ಇದು ನನ್ನ ಮನೆ. ಮೀನು, ನಮ್ಮ ದೊಡ್ಡ ದೊಡ್ಡ ಮನೆ ಈ ಬಿರುಗಾಳಿಗೆ ನಿಂತ್ಕೊಂಡಿಲ್ಲ, ಮತ್ತೆ ನಿನ್ನ ಮನೆ ಇಲ್ಲಿವರೆಗೂ ಇನ್ನೂ ಚೆನ್ನಾಗೇ ನಿಂತ್ಕೊಂಡಿದೆ. ತುಫಾನು ನಿಂತೋಗೋವರೆಗೂ ನೀವೆಲ್ಲರೂ ನನ್ನ ಮನೆಯಲ್ಲೇ ಇರಬಹುದು. ಹಂಗಂತ ಹೇಳಿದ ತಕ್ಷಣ ಅವರೆಲ್ಲರೂ ಮಿನ್ನು ಮನೆಗೆ ಹೋಗ್ತಾರೆ. ಅದ್ರೊಳಗಡೆ ಹೋದ ನಂತರ ಅವರು ಸ್ವಲ್ಪ ಆರಾಮಾಗಿ ಫೀಲ್ ಆಗ್ತಾರೆ. ಸ್ವಲ್ಪ ಸ್ವಲ್ಪ ಮಳೆನೂ ನಿಂತು ಹೋಗುತ್ತೆ. ಆಮೇಲೆ ಆ ವಾತಾವರಣ ಕೂಡ ತುಂಬಾ ಸುಂದರವಾಗಿಬಿಡುತ್ತೆ. ಮೀನು, ನಿನಗೆ ತುಂಬಾನೇ ಧನ್ಯವಾದ. ಈಗ ನಾವು ಹೋಗ್ತೀವಿ. ನಾವೆಲ್ಲರೂ ನಮ್ಮ ಮನೇನ ಮತ್ತೆ ಮಾಡ್ಕೋಬೇಕು. ಹೋಗೋಣ, ನಾನ್ ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ. ಅವ್ರು ಎಲ್ಲರೂ ಮನೆಯಿಂದ ಆಚೆ ಬರ್ತಾರೆ. ಅವರ ಮುಂದೆ ಅವರು ದೃಷ್ಟಿಯನ್ನು ಕಂಡು ತುಂಬಾ ಶಾಕ್ ಆಗ್ತಾರೆ. ಅರೆ, ಇದು ನಮ್ಮ ಮನೆ. ಅವರೆಲ್ಲರೂ ನೋಡ್ತಾರೆ. ಅವ್ರ ಎಲ್ಲರ ಮನೆ ಒಂದೇ ಏರಿಯಾ ಅಲ್ಲಿ ಮರದ ಮೇಲೆ ಇರುತ್ತೆ. ಅದು ಕೂಡ ಆ ಮನೆಗಳು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಅರೆ ವಾ, ನಮ್ಮೆಲ್ಲರ ಮನೇನು ತುಂಬಾ ಚೆನ್ನಾಗಿದೆ. ಅವರೆಲ್ಲರೂ ಅವರವರ ಮನೆಗಳನ್ನು ನೋಡಿ ತುಂಬಾ ಸಂತೋಷ ಪಡ್ತಾರೆ. ಮೀನು, ನೀನ್ ಬಂದ್ಮೇಲೆ ಭಗವಂತ ಮತ್ತೆ ನಮ್ಮ ಮನೆಗಳನ್ನ ಮಾಡಿ ಕೊಟ್ಟಿದ್ದಾನೆ. ಈಗ ನೀನ್ ಯಾವತ್ತು ನಮ್ಮನ್ನ ಬಿಟ್ಟು ಹೋಗ್ಬಾರ್ದು. ಮೀನು.